ನಾನು ಅವತ್ತೇ ಹೇಳಿದೆ, ಶುರುನಲ್ಲೇ ಹೇಳಿದೆ, ಯಾರು ನನ್ನ ಮಾತು ಕೇಳ್ರ ಹೊಟ್ಟೆ ಕಿಚ್ಚಿಗೆ ಹೇಳ್ತೀನಿ ಅಂತ ಲೆಕ್ಕ ಹಾಕಿದ್ರಿ ಎಲ್ಲರೂ. ಆದರೂ ಬುದ್ಧಿ ನಂಗೆ ಗೊತ್ತಿಲ್ಲ. ಪುಕ್ಸಾಟ ಅಲ್ಲ, ನಮ್ಮ ಕೈಯಿಂದ ಏನಾರು ಹಾಕಿ ಮಾಡಿಕೊಟ್ರು ಮತ್ತು ಅದ್ರ ಬಾಯಲ್ಲಿ ಒಳ್ಳೆ ಮಾತು ಬರಲ್ಲ. ಹಂಗಿದ್ದ ಜನ ಅಂತ ಗೊತ್ತಿದ್ದ. ಈಗ ಕೆಲಸ ಬೇರೆ ದಂಡ, ₹1 ಲಾಭ ಇಲ್ಲ ಅಂತ ಅನಿಲಣ್ಣ ಅವತ್ತೇ ಹೇಳ್ತಿದ್ರು, ಅದು ಬೇರೆ ಹೋತು. ಈಗ ಇಲ್ಲಿ ಹೇಳಿದ್ದ ಆತಲ್ಲ, ಎಲ್ಲೆಲ್ಲಿ ಕೆಲಸಕ್ಕೆ ಹೋತದ ಅಲ್ಲೆಲ್ಲ ಹೋಗಿ ಹೇಳ್ತದೆ ನೋಡಿ ಬೇಕಾರೆ. ಈಗ ನಾವು ನಮ್ಮ ದುಡ್ಡಲ್ಲಿ ಎಂಥದ್ದೇ ಒಂದು ಕೆಲಸ ಮಾಡಿದ್ರು, ಈಗ ನನ್ನ ಮನೆ ಕಟ್ಟೋ ದುಡ್ಡಲ್ಲಿ ಲಾಭ ಮಾಡಿದ್ರು ಅದನ್ನು ಮಾಡ್ಕೊಂಡ್ರು ಅಂತಾರೆ. ಅದು ಬೇಕಾ? ನಮ್ಮ ಕಣ್ಣು ಎದುರನ್ನೇ ನಿಂತ್ಕೊಂಡು ಅಷ್ಟು ಮಾತಾಡ್ತಲ್ಲ, ತಿರುಗಿ ಒಂದಾರು ಮಾತಾಡಿದ್ರ ನೀವು? ಎಷ್ಟು ಹೇಳಿದೆ ನಾನು? ಕೇಳಿ ಕೇಳಿ ಅಂತ ಹೇಳಿದೆ. ಒಂದು ಸತಿ ಕೇಳಿ ಹಂಗೆ ಹೆದರ್ಸಿದ್ರೆ ಇನ್ನೊಂದು ಸತಿ ಹೇಳ್ಬೇಕಾದ್ರೆ ಅದು ಲೆಕ್ಕ ಹಾಕ್ತಿತ್ತು. ಹಿಂಗೆ ಸಲ್ಗಿ ಕೊಟ್ಕೊಂಡೇ ಅಲ್ಲ ಅದಷ್ಟು ಮಾತಾಡೋದ. ಇದೆ ನಾನು ಯಾವ್ದಾರು ಒಂದು ಮಾತಾಡಿದ್ರು ನನ್ನಷ್ಟುದ್ದಕ್ಕೂ ಬರ್ತಿದ್ರಿ ಈಗ, ಹಂಗಲ್ಲ ಹಿಂಗೆ ಅಂತ. ಅಲ್ಲ ಮಾರತಿ, ನೀನು ಈಗ ಈ ಥರ ಕೂಗ್ತಾ ಇದ್ರಿ ಎಂತ ಮಾಡೋಕ್ಕಾಗ್ತದೆ? ಅದಲ್ಲೊಂಥರ ಹೇಳೋದು, ನೀನು ಮನೆ ಒಳಗೆ ಮತ್ತೊಂದು ಥರ ಹೇಳೋದಾ? ಈಗ ನಾ ಕೇಳಕ್ಕೆ ಹೋದ್ರೆ ಹೇಳ್ತದೆ, ಕುಂಬಳಕಾಯಿ ಕೊದ್ದ ಅಂದರೆ ಹೆಗ್ಲಿ ಯಾಕೆ ಮುಟ್ಟು ನೋಡ್ಕೊಂಡ್ರಿ ಅಂತದೆ. ಆತದ ನಂಗೆ ಉತ್ತರ ಕೊಡೋಕೆ ಆತದ ಆವಾಗ? ಅದು ಈಗ ಅನಿಲನ ಹತ್ರ ಯಾವುದೋ ಒಂದು ಮಾತು ಕೇಳ್ಕೊಂಡೆ ನಾನು ಏನು ಹೇಳೋಕ್ಕಾಗಲ್ಲ. ಅವನು ಬರಲಿ, ಅವನ ಹತ್ರ ಕೇಳ್ಕಿತೀನಿ ಏನು ಮಾಡೋದು ಅಂತ. ಈಗ ಮುಕ್ಕಾಲಸಿ ಕೆಲಸ ಮುಗ್ದದೆ. ಈಗ ಅದು ಹೇಳ್ತು ಅಂತ ಏನೋ ನಾವೀಗ ಕೆಲಸ ಬಿಟ್ಕೊಂಡ್ರೆ ನೋಡ್ತಾರೆ ಏನಂತಾರೆ, ಅದೇನೋ ತಿಳುವಳಿಕೆ ಇಲ್ದಿದ್ದು ಹೆಂಗ್ಸ ಹಂಗಾರೆ ಇವರಿಗೂ ಬುದ್ಧಿ ಬೇಡನೋ? ಕೂಲಿನಾಲಿ ಮಾಡ್ಕಿ ತಿನ್ನ ಹಿಂಗ್ಸ ಅರ್ಧಕ್ಕೆ ಬಿಟ್ರಲ್ಲ ಮನೇನ, ಅದು ಯಾರಿಗೆ ಹೇಳಬೇಕು ಈಗ ಅಂಥೇಳಿ ಜನ ಮಾತಾಡ್ಕಿತಾರೆ ಆಡ್ಕೊಳಲ್ಲ. ಇವ್ರು ಏನು ಮೋಸ ಮಾಡಲ ಅಂದಮೇಲೆ ಇವ್ರಿಗೆ ಯಾಕೆ ಬೇಕಿತ್ತು? ಎಂಥದ್ದು ಇದು ಮಾಡ್ಯಾರೇನೋ ಅದಕ್ಕೆ ಕಳ್ಳಂಕೆ ಅಂತ ಜ್ಞಾನ ಮಾಡ್ತಾರೆ ಯಾರು. ನಾವಾರು ಬೇರೆ ಸುದ್ದಿ ಹಾಗೆ ಜ್ಞಾನ ಮಾಡೋದಲ್ಲ. ಅಲ್ಲ ಬೇಡ ಮಾರ, ಧರ್ಮರಾಯನ ತುಂಡೆ ಕಲಿಯುಗದಲ್ಲಿ ಬಂದು ಬಿದ್ದಿರಿ ಆಗಲಿ. ಅದರ ಮನೆ ಕೆಲಸ ಅರ್ಧಕ್ಕೆ ನಿಲ್ಸೋದು ಬೇಡ, ಅದಕ್ಕೆ ಆಗೋದು ಬೇಡ. ಅಯ್ಯೋ ನಿಮಗೆ ಕಂಡರು ಅಂದುಬಿಟ್ರೆ ನೀವು ಮರುಗದಷ್ಟು ಬೇರೆ ಯಾರು ಮರುಗಲ್ಲ ಬಿಡಿ. ಮನೆಯರಿಗೆ ನೀವು ಹಂಗೆ ಮರುಗಲ್ಲ. ಅದು ಎಂಥದಾರು ಕಲ್ಬಿದ್ದು ಹೋಗಲಿ, ಒಂದು ಮಾತು ಕೇಳಾರು ಕೇಳ್ರಿ. ಎಂತಕ್ಕೆ ಹಿಂಗೆ ಹೇಳ್ತೀಯ ಅಂತ ಕೇಳಿ. ನೀವು ಲೆಕ್ಕ ಬರೆದಿಟ್ಕೊಂಡ್ಲಾ? ಓದು ಬರಲ್ಲ ಒಬ್ರಿಗೋವ. ಎಂತಕ್ಕೆ ನಿಮಗೊಂದು ಇದ್ದೆ ಅಂತ ಕಲಿಸಿದ್ದೆ ಅಂತಕ್ರಿ. ಮತ್ತೆ ನೋಡಿದ್ರು ನಾ ಕಾಲೇಜಿಗೆ ಹೋಗಿನಿ, ಅಷ್ಟು ಓದಿನಿ ಇಷ್ಟು ಓದಿನಿ ಅಂತ ಹೇಳ್ತಿರ್ತೀರಿ. ಮಾರತಿ, ನೀ ಹೇಳ್ತಾ ಹೇಳ್ತಾ ಪೂರ್ತಿ ಸುಳ್ಳು ಹೇಳ್ಬೇಡ. ನಾ ಎಲ್ಲಿ ಹೇಳಿನಿ ಕಾಲೇಜಿಗೆ ಹೋಗಿನಿ ಅಂತ? ಕಾಲೇಜಿಗೆ ಹೋಗಿನಿ ಅಂತ ಹೇಳೋದು ನೀನು. ಮಾತು ತೊಟಾಸ್ಬೇಡಿ ನೀವು. ನೋಡಿ ಹೇಳಿನೇ, ಅನಿಲಣ್ಣದರನು ಹೋಗಿ ಸೀದಾ ಅವ್ರ ಮನೆಗೆ ಹೋಗಿ ಹಿಂಗೆ ಹೇಳ್ತಾ ಇದೆ ಅಂತ ಹೇಳಿ. ಗುಂಡಪ್ಪಣ್ಣವರಿಗೂ ಹೇಳಿ. ಹೋತಿರ್ತದಲ್ಲ ಸೀತಕ್ಕ, ಅಷ್ಟು ಒಳ್ಳೆಯರು ಇಷ್ಟು ಒಳ್ಳೆಯರು ಅಂತ ಅಲ್ಲೇ ಹೋತಿರ್ತದಲ್ಲ, ಹೇಳಿ ಸೀತಕ್ಕ ಕೇಳಿ ಎಂತಕ್ಕೆ ಹಿಂಗೆ ಮಾತಾಡ್ತೀಯ ಅಂತ ಕೇಳಿ. ಯಾಕೆ ಅವ್ರ ಗಂಡನ ಸುದ್ದಿನೂ ಸೇರಿಸಿ ಮಾತಾಡೋದಲ್ಲ ನಾವೀಗ. ಮಾರತಿ, ಈ ಎಂಥದೋ ಇದು, ನನಗೆ ಹೊರಗಡೆ ಒಂಥರ ಮನೆ ಒಳಗೆ ಒಂಥರ ತಲೆಯೆಲ್ಲ ಕೆಟ್ಟೆ ಹೋದಂಗೆ ಆಗ್ತದೆ. ಅದು ಏನು, ನಾನು ಅನಿಲನ ಹತ್ರ ಹೋಗಿ ಕೇಳಿ ತೀರ್ಮಾನ ಮಾಡ್ತೀನಿ ಮಾರತಿ. ಸದ್ಯಕ್ಕೆ ನೀನೊಂದು ಕೂಗಬೇಡ, ಅದ್ರ ಹತ್ರ ಏನು ಕೇಳಕ್ಕೆ ಹೋಗಬೇಡ, ಸುಮ್ಮನಿರು. ಈಗ ಒಂಥರ ಎಷ್ಟು ಅಂದ್ರೆ ಅವ್ರ ಮಟ್ಟಕ್ಕೆ ನಾವು ಇಳಿಯೋಕ್ಕಾಗಲ್ಲ. ಜನ ಏನೇ ತಪ್ಪಾದರೂ ಎಂಥದ್ದೇ ಆದರೂ ಅದ್ರ ತಪ್ಪಾದರೂ ಅದ್ರದ್ದು ಹೇಳಲ್ಲ. ಅದಕ್ಕೇನೋ ತಿಳುವಳಿಕೆ ಇಲ್ಲ, ಕೂಲಿ ಮಾಡ್ಕಿ ತಿನ್ನೋಳು ಹಂಗಾರೆ ಇವರಿಗೂ ಬುದ್ಧಿ ಇಲ್ಲನೋ ಅಂತಾನೆ ಹೇಳ್ತಾರೆ. ಹಂಗಾಗಿ ನೀನು ಮಾತ್ರ ಅದ್ರ ಹತ್ರ ಏನೂ ಮಾತಾಡೋಕ್ಕೆ ಹೋಗಬೇಡ, ಹೇಳಿ. ನಾನು ಯಾಕೆ ಕೇಳಕ್ಕೆ ಹೋಗಲಿ? ನಾನು ಕೇಳಕ್ಕೆ ಹೋಗಲ್ಲಪ್ಪ. ನನ್ನ ಸುದ್ದಿ ಹೇಳಲ್ಲ ಅದು. ನನ್ನ ಸುದ್ದಿ ಹೇಳಿದ್ರೆ ಅವಳನ್ನ ಇಷ್ಟೊತ್ತು ಬಿಡ್ತಿದ್ನ ನಾನು. ಈಗ ಒಂಥರ ಹೊರಗೆ ಮಕ ತಗೊಂಡು ಹೋಗೋಕೆ ಒಂಥರ ಆಗ್ತದಲ್ಲ. ಇನ್ನು ಯಾರ ಹತ್ರ ಹೋಗಿ ಏನು ಹೇಳ್ತದ? ಹಾಂ, ಇದ್ರ ಹತ್ರನೂ ಹೇಳ್ತದೆ. ಎಲ್ಲರ ಹತ್ರನೂ ಹೇಳ್ತದೆ. ಅದೇನು ಬಸ್ಸಲ್ಲಿ ಇವತ್ತು ಸಿಕ್ಕದಳೆ ಎಲ್ಲರ ಎದುರನ್ನೇ ಬಂದು ಕೇಳ್ಬೇಕೇನೋ, ಹೌದನ್ನು ಪಾಪಣ್ಣಣ್ಣ ಹಿಂಗೆ ಮಾಡಿದ್ರಂತೆ ಅಂತ. ಹೋ ದೇವ್ರೇ, ಎಂತಾರು ಒಂದು ಹರ್ನೀರಿನಾರು ಮಾಡ್ತೀರಾ ಅತ್ಲಗೆ? ಅಲ್ಲ ಏನ ಎಂತ ಆ ಕಡೆ ನೋಡ್ತಿದ್ದೀರಲ್ಲ? ಯಾರು ಬರ್ತೀನಿ ಅಂದರೆ ಎಲ್ಲಿಗ ಹೋಗಕ್ಕೆ ಹೊರಟಿರಂದ್ರೆ? ಎಲ್ಲೇ ಅನಿಲ್ ಹುಡುಗ ದಿನ ಬರ್ತೀನಿ ಅಂದಿದ್ನಲ್ಲ, ಅದೇ ನೋಡ್ತಾ ಇದ್ದೆ. ಇಷ್ಟೊತ್ತಾದರೂ ಬರಲಲ್ಲ ಅಂತ. ಬರಬೇಕಿತ್ತಪ್ಪ ಇಷ್ಟೊತ್ತಿಗೆ. ದೇವ್ರೆ, ಇಲ್ಲಿ ಇವರದ್ದು ಅಂತಾರ. ಇದೆಲ್ಲ ಆಗಿದ ಅನಿಲಣ್ಣನ ದಸೆಯಿಂದಾನೆ. ಅವ್ರು ಈ ಸತಿ ಮನೆಗೆ ಬಂದರೆ ಮಾತ್ರ ನಾನೇ ಹಿಡ್ಕೊಬೈತೀನಿ. ನಂಗೆ ಎಷ್ಟು ಸಿಟ್ಟು ಬತ್ತಾದೆ ಅಂದರೆ, ಈಗ ಪುರ್ಸೊತ್ತಿದ್ದಿದ್ರು ಎಂತಕೋ. ಪುರ್ಸೊತ್ತಿಲ್ಲ ಅಂದರೆ ಎಂತ ಕೆಲಸ ನಿಂಗೆ? ಎಷ್ಟಿದೆ ಎಂತ ಗಡಿಬಿಡಿ ಕೆಲಸ ಮರತೆ? ಎಂತ ಕನ್ಸು ಕಾಣ್ತಿದ್ದೀರಾ? ಗಡಿಬಿಡಿ ಕೆಲಸ ಅಂದರೆ ನಾನು ಇದಕ್ಕೆ ಹೋಗೋದು ಬೇಡ, ಬಸ್ಸಿಗೆ ಹೋಗೋದು ಬೇಡ. ಈಗ ಬಸ್ಸಿಗೆ ನನ್ನ ಕಾದು ಕೂತ್ಕೂತದ? ನಿನ್ನೆ ಅಷ್ಟೇ ಹೋಗಿಯಾ, ಮತ್ತೆ ಇವತ್ತು ಹೋಗೋಕ್ಕೆ ಎಂತ ಅದೇ ನೋಡೋಣ ಹೇಳ. ನೀನು ಮಾತ್ರ ಶಾರದಾ ಹೇಳಿ, ನೀ ನೋಡೋ, ದಿನಾ ಬೆಳಗಾದ್ರೆ ನೀನು ಈ ಥರ ಹೋತಿರ್ಬೇಡ.
ಜನ ಕಡೆಗೆ ಒಂಥರ ಮಾತಾಡ್ತಾರೆ. ಸುಮಾರು ಸತಿ ಹೇಳಿನಿ, ಆದರೂ ನಾ ಹೇಳಿದ ಮಾತು ಕೇಳಲ್ಲ ನೀನು. ಇನ್ನು ನನಗೆ ಪುರ್ಸೊತ್ತಾತು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅದು ಏನು ಲೆಕ್ಕಾಚಾರ ಅದೇ ಕೊಡು, ನಾನು ಹೋಗಿ ಅದೇನದೇ ನಾನೇ ನೋಡ್ಕೊತೀನಿ. ನೀನು ಹಿಂಗೆ ದಿನ ಬೆಳಗಾದ್ರೆ ಹೋಗ್ತಿರೋದು ಬೇಡ. ಇವನಿಗೆ ದುಡಿಯೋಕೆ ಕೇಳಿಯಲ್ಲ, ಅದಕ್ಕೆ ಹಿಂಡ್ತಿನ ಕಳಿಸ್ತಾನೆ ಅಂತಾರೆ, ಗೊತ್ತಾನಾ? ಅದು ಯಾರು ಹೇಳ್ತಾರೋ ಅವ್ರ ಮನೆ ಮುಂಡ್ಗಿಗೆ ಹೋಗಿ ಮಂಡೆ ಜಪ್ಕೇಳಿ, ನಂಗೆ ಹೇಳಕ್ಕೆ ಬರಬೇಡಿ. ಕಷ್ಟಪಟ್ಟು ಏನೋ ಒಂದು ಹಂತಕ್ಕೆ ತಂದು ಇಟ್ಕೊಂಡಿನಿ, ಈಗ ನಿಮ್ಮ ಕೈಗೆ ಕೊಟ್ಕೊಂಡು ಕಳ್ಕೊಳಕ್ಕೆ ರೆಡಿ ಇಲ್ಲ ನಾನು. ಇದೇ ನಾನು ಹೇಳಿದ್ದು. ಬೇರೆ ಯಾರು ಏನಾರು ಹೇಳಿದ್ದನ್ನು ನಿಮಗೆ ಅದನ್ನು ಕೇಳೋಕ್ಕಾಗಲ್ಲ. ಹೋಗಿ ಇಲ್ಲಿ ನನ್ನ ಸುದ್ದಿ ಯಾರು ಹೇಳದೆ ಇದ್ದಿದ್ದನ್ನು ಕಲ್ಪನೆ ಮಾಡ್ಕೊಂಡೆ ಬೇಕಾದ್ರೆ ಹೇಳ್ತೀರಿ, ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ. ಈಗಷ್ಟೇ ಹೇಳಿದ್ರೆ ಜನ ಹೇಳ್ತಾರೆ ಕುಂಬಳಕಾಯಿ ಕದ್ದ ಅಂದರೆ ಹೆಗ್ಲಂತಕ್ಕೆ ಮುಟ್ಟು ನೋಡ್ಕೊಂಡಿದ್ದು ಅಂತಾರೆ. ನಾವು ಯಾಕೆ ಅದಕ್ಕೆ ಇದು ಮಾಡಬೇಕು ಅಂತ. ಇದಕ್ಕೆ ಯಾಕೆ ಮತ್ತೆ ಹಂಗೆ ಮಾಡ್ತಿದ್ದೀರಿ? ಎಂತಕ್ಕೆ ಹಂಗೆ ಮಾಡ್ತಿದ್ದೀರಿ? ಯಾರು ಹೇಳೋದಲ್ಲ ಏನಲ್ಲ, ನಿಮ್ಮ ಮನಸ್ಸಲ್ಲಿರೋದು ಅಷ್ಟೇ. ಆಗ್ಯಾವತ್ತ ಇವಕ್ಕೊಂದು ಎಂತ ಹಿಡ್ಕೊಬಿತ್ತಪ್ಪ. ಎಂತ ಮಾಡ ಕೇಳ ಎಲ್ಲ ಕೇಳಲ್ಲ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಯಾವೇ ತೀರ್ಮಾನ ಮಾಡ್ಕೊಳ್ಳಿ, ನಂಗೆ ಸಾಧ್ಯ ಇಲ್ಲ. ಮಂಡೆ ಕೊಟ್ಟು ಸಾಕಾಗ್ಯದ ನಂಗೆ. ಏನ ಧ್ವನಿ ಭಾಳನೇ ಜೋರಾತ ಅದೇ. ಮೊನ್ನೆನೇ ಒಂದಿನ ಕೇಳ್ಬೇಕಂತ ಮಾಡಿದ್ದೆ ನಾನು. ಬತ್ತ ಅಹಂಕಾರ ಭಾಳ ಜಾಸ್ತಿ ಆತದೆ ನಿಂದಲ್ಲ. ಯಾಕೆ ಈಗ ಅಮ್ಮೊಬ್ಳು ಅದೆಯಲ್ಲ, ಅದು ಹೇಳ್ತು ಹೋಗು ದುಡಿಲಿ, ನಾಕ ಸಂಪಾದನೆ ಮಾಡಲಿ ಅಂತ. ಅದಕ್ಕೆ ಬಿಟ್ಟಿರ್ಕಲ್ಲ ನಿನಗಿಷ್ಟ ಹಂಬಾಕ. ಎಂತ ನೀವೆಂತ ಬಿಡೋದು? ನೀವೆಂತ ಬಿಡೋದ್ರಿ? ನಾನೇನು ಕಟ್ಟಾಕಿಟ್ಟಿದ್ರ ನೀವು? ಅಲ್ಲ, ನಾನು ಯಾವ್ದಾರು ಮನೆಗೆ ಕನ್ನಗಿನ್ನ ಹಾಕಕ್ಕೆ ಹೋತಿದ್ದೀನ? ಯಾವ್ದಾರು ಕೆಟ್ಟ ಕೆಲಸ ಮಾಡಕ್ಕೆ ಹೋತಿದ್ದೀನ? ನೀವು ಬಿಟ್ಟು ಪರ್ಮಿಷನ್ ಕೊಟ್ಟು ನಾನು ಹೋಗೋಕ್ಕೆ ಹಿರಿದಾಗಿದ್ದರು ಕೊಟ್ಟರೆ ಪರ್ಮಿಷನ್ನು ನೀವು ಕೊಡ್ಬೇಕಂತ ಮಾಡೋಣ. ಆಗ ಅದೇ ದೊಡ್ಡ ಉಪಕಾರ ಮಾಡಿದ್ದು ನನಗೆ ಅಂತ ಅಂದ್ಕೋಬೇಡಿ. ನೀವು ಹೇಳೋದು ನೋಡಿದ್ರೆ ನಾ ದಿನ ಹೋಗಿ ಪ್ಯಾಟಿಗೆ ಹೋಗಿ ಟಾಕೀಸಲ್ಲಿ ಪಿಕ್ಚರ್ ನೋಡ್ಕೊ ಬರ್ತಿದ್ದೀನಿ ಅನ್ಬೇಕು. ಪಿಕ್ಚರ್ ನೋಡೋಕೆ ಬಿಟ್ಟಿದ್ದಕ್ಕೆ ನಿಂಗೆ ಇಷ್ಟು ಸೊಕ್ಕು ಅನ್ನೋ ಥರ ಮಾತಾಡ್ತಿದ್ದೀರಿ. ಈಗ ಹೆಂಗೆ ಕೈಯಲ್ಲಿ ಅಡಿಕೆ ದುಡ್ಡು ಅದೇ ಅಂತ ಗೊತ್ತಾತಲ್ಲ, ನಮ್ದು ಅಹಂಕಾರ ಅಂತಲೂ ಅನ್ನಿಸ್ತದೆ, ಪ್ಯಾಟಿಗೆ ಹೋಗೋದು ಬೇಡ ಅಂತಲೂ ಕಾಣ್ತದೆ ನಿಮಗೆ. ಕೈಯಲ್ಲಿ ದುಡ್ಡು ಸ್ವಲ್ಪ ಖಾಲಿ ಆಗಲಿ, ಅವಾಗ ಬಂದು ಕೇಳ್ತೀರಲ್ಲ, ಅದೊಂದು ಕೆಲಸ ಮಾಡ್ತೀಯೇನು ಇದೊಂದು ಕೆಲಸ ಮಾಡ್ತೀಯೇನು ಅಂತ. ಅವಾಗ ಅನ್ಸಲ್ಲ ನಿಮಗೆ ನಂಗೆ ಅಹಂಕಾರ ಜಾಸ್ತಿ ಆಗಿದೆ ಅಂತ? ನೀವು ಗಂಡಸ ಜಾತಿನೇ ಹಿಂಗೆ ನೋಡಿ. ಬೇರೆಯವ್ರ ಮನೆ ಹೆಂಗಸ್ರ ಬಗ್ಗೆ ಇದ್ದ ಕನಿಕರ ಮನೆ ಹೆಂಗಸ್ರ ಬಗ್ಗೆ ಇರಲ್ಲ. ಎಂಥರಾಗಲಿ ಇಷ್ಟು ಗೋಳಾಡ್ತೀನಲ್ಲ ಅಂತ ನಿಮ್ಗೆ ಅದು ಕಾಣಲ್ಲ, ಅಹಂಕಾರ ಅಂತೆ. ಕಷ್ಟಪಡ್ತೀನಿ ರೀ, ಮನೆ ಒಳಗೂ ಕಷ್ಟಪಡ್ತೀನಿ, ಹೊರಗೂ ಕಷ್ಟಪಡ್ತೀನಿ. ನಮ್ಮ ದುಡ್ಡು ನಾನೇ ಸಂಪಾದನೆ ಮಾಡ್ಕಿತೀನಿ. ದುಡ್ಡು ಸಂಪಾದನೆ ಮಾಡಬೇಕು, ನಿಮ್ಗೆ ಅಗತ್ಯ ಇದ್ದಾಗ ಕೊಡಬೇಕು. ಅದು ಸಣ್ಣದೊಂದು ಅಹಂಕಾರ ಇರಬಾರ್ದು ನಮ್ಗಲ್ಲ. ನಿಮಗೆ ಎಷ್ಟು ಬೇಕಾದ್ರೂ ಅಹಂಕಾರ ಇರ್ಬೋದು. ಅಷ್ಟಕ್ಕೂ ನಾನು ಅಹಂಕಾರ ಮಾಡಿದ್ದಾರು ಎಂತ? ನಿಮ್ಗೆ ಯಾವ ಇದು ಅಹಂಕಾರ ಕಾಣ್ತಾ? ನಿಮ್ಮ ಎದುರು ನಿಂತು ಮಾತಾಡೋದೇ ಅಹಂಕಾರನಾ? ನನ್ನ ಒಳ್ಳೇದಕ್ಕೆ ನಾನೇನಾದ್ರು ಮಾತಾಡಿದ್ನ ನಿಮ್ಮ ಹತ್ರ? ನಿಮ್ಮ ಬಗ್ಗೆನೇ ಹೋಗಿ ಹಂಗೆ ಮಾತಾಡ್ತದಲ್ಲ, ಜನರ ಹತ್ರ ಸಸಾರಾತೀರಿ ಅಂತ ನಾನು ಅದನ್ನು ಹೇಳಿದ್ರೆ ನಿಮಗೆ ಅಹಂಕಾರ ಕಾಣ್ತದೆ ಅಲ್ಲ? ದಿವಸ ಹೋತಿದ್ದೆ ನಾನು, ಇವತ್ತು ಹೋತಿದ್ದೀನಿ. ನಿಜ ನೀವು ಜಗಳ ಕೀಳ್ಬೇಕು ಅಂತ ಈ ಥರ ಮಾತಾಡ್ತಿರೋದಲ್ಲ. ಹೋಗಿ ನಿನ್ನ ಹತ್ರ ಮಾತಾಡ್ತಾ ನಿಲ್ತೀನಲ್ಲ, ಮನೆ ಹೊರಗೆ ಹೋದ್ರು ಒಂಥರ, ಒಳಗಿದ್ರು ಒಂಥರ, ಎಲ್ಲೂ ನೆಮ್ಮದಿನೇ ಇಲ್ಲ. ಯಾವ ಕೆಲಸ ಕೈ ಹಾಕೋದಾದ್ರೂ ಅಲ್ಲಿ ಬಂದು ಏನಾರು ಅಡ್ಡ ಬಾಯಿ ಹಾಕ್ತೀಯ. ಅವತ್ತು ಬಾಯಿ ಹಾಕಿದಾಗಲೇ ಅಂದ್ಕೊಂಡೆ ಏನಾರು ಒಂದು ಹಿಂಗೆ ಆತದೆ ಅಂತ. ಹಾಗೆ ಆತ ಅದೆ. ಒಂದು ಲೋಟ ಹಾಲು ಕುಡಿ ಹೋಗಿ.